ಎಲ್ಲರಿಗೂ ನಮಸ್ಕಾರ. ಪರಿಮಳ ಕಿಚನ್ಗೆ ಸ್ವಾಗತ. ನಾನು ನಿಮ್ಮ ಪರಿಮಳ. ಇವತ್ತು ನಾನು ಬೇಸಿಗೆಗೆ ತಂಪಾಗುವ ಸೌತೆಕಾಯಿ ಸಾಸಿವೆ ಅಥವಾ ಸೌತೆಕಾಯಿ ಮೊಸರು ಸಾಸಿವೆ ಅಂತನೂ ಕರಿತೀವಿ, ಹಸಿ ಅಂತಲೂ ಕರಿತೀವಿ. ಅದನ್ನ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. 5 ನಿಮಿಷಕ್ಕೆಲ್ಲ ರೆಡಿ ಆಗಿಬಿಡುತ್ತೆ. ತುಂಬ ಸುಲಭವಾದ ವಿಧಾನದಲ್ಲಿ ಮಾಡ್ಕೋಬಹುದು. ಅನ್ನಕ್ಕಂತೂ ತುಂಬ ರುಚಿ ಆಗುತ್ತೆ. ಹಾಗಾದ್ರೆ ಬನ್ನಿ ಏನೇನು ಪದಾರ್ಥ ಹಾಕಬೇಕು ಮತ್ತು ಮಾಡುವ ವಿಧಾನ ನೋಡ್ಕೊಳ್ಳೋಣ. ಒಂದು ಮಿಕ್ಸಿ ಜಾರ್ ಇಟ್ಕೊಂಡಿದ್ದೀನಿ. ಅದಕ್ಕೆ 5 ಸ್ಪೂನ್ ಅಷ್ಟು ಹಸಿ ತೆಂಗಿನಕಾಯಿ ತುರಿ ಹಾಕೋತಾ ಇದ್ದೀನಿ. ಹಾಗೆ ಖಾರಕ್ಕೆ 2 ಹಸಿಮೆಣಸಿನಕಾಯಿ ಹಾಕೊಂಡಿದ್ದೀನಿ. 3 ಸ್ಪೂನ್ ಅಷ್ಟು ಉರ್ಗಡ್ಲೆ ಹಾಕೊಂತಾ ಇದ್ದೀನಿ. ಪುಟಾಣಿ ಅಂತಾನೂ ಕರಿತೀವಿ, ಚಟ್ನಿ ಮಾಡ್ತೀವಲ್ವಾ ಅದನ್ನೇ ಹಾಕೊಂಡಿದ್ದೀನಿ. ಹಾಗೆ ರುಚಿಗೆ ಬೇಕಾಗುವಷ್ಟು ಉಪ್ಪು. ಇಷ್ಟು ಹಾಕೊಂಡು ನೀರು ಹಾಕೊಳ್ದಂಗೆ ಒಂದ್ಸಲಿ ಗ್ರೈಂಡ್ ಮಾಡ್ಕೋಬೇಕು. ಈ ತರ ತೆರಿ ಆಗುತ್ತೆ. ಈಗ ಒಂದು ಅರ್ಧ ಲೋಟದಷ್ಟು ನೀರು ಹಾಕೊಂಡು ನುಣ್ಣಿಗೆ ಪೇಸ್ಟ್ ಮಾಡ್ಕೋಬೇಕು. ನುಣ್ಣಗೆ ಮಾಡ್ಕೋಬೇಕು ನೋಡಿ, ಇದೇ ಹದದಲ್ಲಿ ನೀವು ಪೇಸ್ಟ್ ಮಾಡ್ಕೋಬೇಕು. 1/4 kg ಸೌತೆಕಾಯಿನ ಸಿಪ್ಪೆ ತೆಗೆದು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಹಾಕೋತಾ ಇದ್ದೀನಿ. ಈಗ ರುಬ್ಬಿಟ್ಟಿರೋದಷ್ಟನ್ನು ಹಾಕೋತಾ ಇದ್ದೀನಿ. ಒಂದು 1/4 ಲೀಟರ್ ಅಷ್ಟು ಮಜ್ಜಿಗೆ ಹಾಕೊಂಡಿದ್ದೀನಿ. ಸ್ವಲ್ಪ ಮಂದಿಗಿರೋ ಮಜ್ಜಿಗೆ ಹಾಕೊಳ್ಳಿ. ಹುಳಿ ಆದ್ರೂ ಓಕೆ, ಸಪ್ಪಗಿರೋದಾದ್ರೂ ಓಕೆ. ಎಲ್ಲ ಚೆನ್ನಾಗಿ ಕೈ ಆಡ್ಕೊಂಡಾದ್ಮೇಲೆ ಈಗ ಒಂದು ಒಗ್ಗರಣೆ ಕೊಡ್ತಾ ಇದ್ದೀನಿ ನೋಡಿ. ಒಳ್ಳೆ ಒಗ್ಗರಣೆ ಆಗ್ಬಿಟ್ರೆ ಇದು ತುಂಬಾ ರುಚಿ ಆಗುತ್ತೆ. ಬಿಸಿ ಕಾದಿರೋ ಎಣ್ಣೆಗೆ ಸಾಸಿವೆ, ಜೀರಿಗೆ ಮತ್ತೆ ಸ್ವಲ್ಪ ಕರಿಬೇವು, ಇಂಗು ಇಷ್ಟು ಹಾಕೊಂಡು ಘಮ ಘಮ ಒಗ್ಗರಣೆನ ಈಗ ಹಾಕಿ ಕೈ ಆಡ್ಬಿಡೋದು ಅಷ್ಟೇ ನೋಡಿ. ಸೌತೆಕಾಯಿ ಸಾಸಿವೆ ರೆಡಿ ಆಯ್ತು. 5 ನಿಮಿಷಕ್ಕೆಲ್ಲ ನಿಮ್ಗೆ ರೆಡಿ ಆಗ್ಬಿಡುತ್ತೆ. ಊಟಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಕೊಡಿ, ಶೇರ್ ಮಾಡಿ ಹಾಗೂ ಪರಿಮಳ ಕಿಚನ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಧನ್ಯವಾದಗಳು.